ಮಧ್ಯಪ್ರಾಚ್ಯದ ಯುದ್ಧದಿಂದ ಟೊಮೆಟೊ ಬೆಲೆ ಭಾರೀ ಕುಸಿತ ಕಂಡಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಎಪಿಎಂಸಿಗೆ ಟೊಮೆಟೊಗಳು ಏಕಾಏಕಿ ಬೆಲೆ ಕುಸಿತದಿಂದ ಮೇಕೆ ಕುರಿಗಳ ಪಾಲಾಗಿವೆ. ಮತ್ತೊಂದು ಕಡೆ ಜನರು ಎಪಿಎಂಸಿಗೆ ಬಂದು ತರಕಾರಿ ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ ಮಾಲೀಕರು ಸಹ ಖರೀದಿ ಮಾಡುವುದು ಕಡಿಮೆ ಮಾಡಿದ್ದಾರೆ. ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಗ್ಯಾಸ್ಗಾಗಿ ಶೇಷಾದ್ರಿಪುರಂ ಪ್ಲಾಟ್ಫಾರಂ ರಸ್ತೆಯಲ್ಲಿರುವ ಕೃಷ್ಣ ಆಟೋ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಸಾಲುಗಟ್ಟಿ ನಿಂತಿದ್ರೆ ಸಂಚಾರ ದಟ್ಟಣೆಯಾಗುತ್ತೆ. ಇದರಿಂದ ಇತರೆ ವಾಹನ ಸಂಚಾರಕ್ಕೂ ತೊಂದರೆ ಆಗುತ್ತೆ. ಆಟೋಗಳ ನಿಲುಗಡೆಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ನೋಟಿಸ್ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಎಲ್ಪಿಜಿ ಗ್ಯಾಸ್ ದೊರೀತಾ ಇದ್ದಂತೆ ಚಾಲಕರು ಬಂಕ್ಗೆ ಮುಗಿಬಿದ್ದಿದ್ದಾರೆ. ಆರ್ಟಿಒ ವೃತ್ತದ ಬಳಿಯ ಬಂಕ್ನಲ್ಲಿ ಎಲ್ಪಿಜಿ ಗ್ಯಾಸ್ ಸ್ಟಾಕ್ ಇದ್ದು ಬೆಳಗ್ಗೆಯಿಂದಲೇ ಚಾಲಕರು ಗ್ಯಾಸ್ ತುಂಬಿಸಿಕೊಳ್ಳುತ್ತಿದ್ದಾರೆ. ಗ್ಯಾಸ್ ಇಲ್ಲದೆ 2 ಬಂಕ್ ಬಂದ್ ಆಗಿದ್ದು ಗ್ಯಾಸ್ ಸೇರಿ 2 ಕಡೆ ಸ್ಟಾಕ್ ಇಲ್ಲ. ಹೀಗಾಗಿ ಚಾಲಕರು ಆರ್ಟಿಒ ವೃತ್ತದ ಬಳಿಯ ಬಂಕ್ಗೆ ತೆರಳುತ್ತಾ ಇದ್ದಾರೆ. ಬದುಕಿರೋ ಮಹಿಳೆಯನ್ನ ಆಧಾರ್ ಕಾರ್ಡ್ನಲ್ಲಿ ಸಾವು ಅಂತ ನಮೂದು ಮಾಡಿರೋದು ಬೆಳಕಿಗೆ ಬಂದಿದೆ. ಈ ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಧರ್ಮಸಾಗರದಲ್ಲಿ ನಡೆದಿದೆ. ಸತ್ತಿರೋ ಮಹಿಳೆಯನ್ನ ಬಿಟ್ಟು ಅದೇ ಹೆಸರಿನ ಮತ್ತೊಂದು ಮಹಿಳೆ ಸಾವು ಅಂತ ನಮೂದು ಮಾಡಿದ್ದಾರೆ. ಸ್ಥಳೀಯ ಆಡಳಿತದ ಎಡವಟ್ಟಿನಿಂದಾಗಿ ಮಹಿಳೆಯ ಆಧಾರ್ ಕಾರ್ಡ್ ಸರ್ಕಾರಿ ಯೋಜನೆಗಳಿಗೆ ನಮೂದು ಮಾಡಿದ್ರೆ ಮೃತಪಟ್ಟಿದ್ದಾಳೆ ಅಂತ ತೋರಿಸಲಾಗ್ತಾ ಇದೆ. ಈ ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಲೋಕಾಯುಕ್ತ ಅಧಿಕಾರಿಗಳು ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸಿದ್ದಾರೆ. ಆಂಬ್ಯುಲೆನ್ಸ್ನಲ್ಲೇ ಹೆರಿಗೆಯಾಗಿ ತಾಯಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಚದರಲಪಲ್ಲಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯುತ್ತಿದ್ದಾಗ ಪದ್ಮಾವತಮ್ಮ ಎಂಬುವವರು ಆಂಬ್ಯುಲೆನ್ಸ್ನಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ದಾರಿ ಮಧ್ಯೆ ಹೆರಿಗೆ ನೋವು ಮತ್ತು ರಕ್ತಸ್ರಾವ ಹೆಚ್ಚಾಗಿದ್ದು ರಸ್ತೆ ಬದಿಯಲ್ಲೇ ಆಂಬ್ಯುಲೆನ್ಸ್ ಅನ್ನ ನಿಲ್ಲಿಸಿ ಆಸ್ಪತ್ರೆಯ ಸಿಸ್ಟರ್ ಹೆರಿಗೆ ಮಾಡಿಸಿದ್ದಾರೆ. ಸದ್ಯಕ್ಕೆ ತಾಯಿ ಹಾಗೂ ಮಗು ಆರೋಗ್ಯವಾಗಿದೆ ಅಂತ ತಿಳಿದು ಬಂದಿದೆ. ಜಲಜೀವನ್ ಮಿಷನ್ ಪೈಪ್ಲೈನ್ ಹೆಸರೇಳಿ ಚಿನ್ನಾಭರಣ ಕಳ್ಳತನ ಮಾಡಿದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದಲ್ಲಿ ನಡೆದಿದೆ. ವೀಣಾ ಎಂಬುವವರ ಮನೆಗೆ ಬಂದ ಇಬ್ಬರು ಖತರ್ನಾಕ್ ಕಳ್ಳರು ನಿಮ್ಮ ಮನೆಯ ಟೆರೆಸ್ ತೊಟ್ಟಿಗೆ ಜೆಜೆಎಂ ನೆಲ್ಲಿ ಹಾಕ್ತೇವೆ ಅಂತ ಬೇರೆ ಕಡೆ ಗಮನ ಸೆಳೆದು ಕಳ್ಳತನ ಮಾಡಿದ್ದಾರೆ. ಬಂಧಿತರಿಂದ 13 ಲಕ್ಷ ಮೌಲ್ಯದ ಚಿನ್ನಾಭರಣ, 1.5 ಲಕ್ಷ ನಗದು ಹಣ ಹಾಗೂ 2 ಬೈಕ್ ವಶಕ್ಕೆ ಪಡೆದು ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ರಾಜ್ಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆಗೆ ಗ್ರಹಣ ಹಿಡಿದಿದೆ. ಹೀಗಾಗಿ ಅಧಿಕಾರಿಗಳು ವರ್ಗಾವಣೆ ಸಂಬಂಧ ದ್ರೌಪದಿ ದೇವಿಗೆ ಹರಕೆಯನ್ನ ಕಟ್ಟಿದ್ದಾರೆ. ಬಾಳೆಹಣ್ಣಿನ ಮೇಲೆ ಇನ್ಸ್ಪೆಕ್ಟರ್ಗಳನ್ನ ಬೇಗ ವರ್ಗಾವಣೆ ಮಾಡಿಸು ದೇವ್ರೆ ಅಂತ ಹರಕೆ ಹೊತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಹಿರೇಬೈಲ್ ಇಡಕಲಿ ಗ್ರಾಮದ ಹೆಮ್ಮಕ್ಕಿ ಭಾಗದಲ್ಲಿ ಕಳೆದ 10 ದಿನಗಳ ಅಂತರದಲ್ಲಿ 2ನೇ ಬಾರಿಗೆ ಬೃಹತ್ ಗಾತ್ರದ ಕಾಳಿಂಗ ಸರ್ಪವೊಂದು ಪತ್ತೆಯಾಗಿದೆ. ಮುಂಡಾನೆ ಮೋಹನ್ ಗೌಡ ಎಂಬುವವರ ಮನೆಯ ಹಟ್ಟಿಯಲ್ಲಿ ಸುಮಾರು 18 ಅಡಿ ಉದ್ದದ ಕಾಳಿಂಗ ಸರ್ಪ ಅಡಗಿತ್ತು. ಹಟ್ಟಿಯಲ್ಲಿ ಹಾವು ಇರುವುದನ್ನ ಗಮನಿಸಿದ ಮನೆಯವರು ತಕ್ಷಣವೇ ಅರಣ್ಯ ಇಲಾಖೆ ಸ್ನೇಕ್ ರಿಜ್ವಾನ್ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ರಿಜ್ವಾನ್ ಕಾರ್ಯಾಚರಣೆಯನ್ನ ನಡೆಸಿ ಕಾಳಿಂಗ ಸರ್ಪವನ್ನ ಸುರಕ್ಷಿತವಾಗಿ ಸೆರೆ ಹಿಡಿದಿದ್ದಾರೆ. ಬೆಂಗಳೂರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿದ್ದಾರೆ. ಎಚ್ಎಎಲ್ಗೆ ಬಂದಿಳಿದ ಅಮಿತ್ ಶಾರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಸಂಸದ ಪಿಸಿ ಮೋಹನ್ ಸ್ವಾಗತಿಸಿದ್ರು. ಇಂದು ಬಿಜಿಎಸ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆಯಲಿರುವ ಹಿಂದೂ ಧರ್ಮ ಆಚಾರ್ಯ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸಂಘ ಪರಿವಾರದ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಮತ್ತು ಮೋಹನ್ ಭಾಗವತ್ ಭಾಗಿಯಾಗಲಿದ್ದಾರೆ. ಕರ್ತವ್ಯ ನಿರತ ಅಧಿಕಾರಿಯ ಮೇಲೆ ಪಾಲಿಕೆ ಸದಸ್ಯ ಹಲ್ಲೆ ಮಾಡಿರೋ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಬಳ್ಳಾರಿ ಪಾಲಿಕೆಯ 39ನೇ ವಾರ್ಡ್ನ ಕಾಂಗ್ರೆಸ್ ಸದಸ್ಯ ವಿ ಕುಬೇರ ಗೂಂಡಾವರ್ತನೆಯನ್ನ ತೋರಿದ್ದಾರೆ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಸಲಾಂ ಬಳ್ಳಾರಿ ಕಾರ್ಯಕ್ರಮದ ವೇಳೆ ಪಾಲಿಕೆಯ ಎಡಬ್ಲ್ಇ ವೀರೇಶ್ ಮೇಲೆ ಪಾಲಿಕೆ ಸದಸ್ಯ ವಿ ಕುಬೇರ್ ಹಲ್ಲೆ ಮಾಡಿದ್ದಾನೆ. ಹಲ್ಲೆಯಿಂದ ಅಸ್ವಸ್ಥವಾಗಿದ್ದ ಎಡಬ್ಲ್ಇ ವೀರೇಶ್ ಆಸ್ಪತ್ರೆ ಸೇರಿದ್ದಾರೆ. ಫುಟ್ಪಾತ್ ಮೇಲೆ ಇದ್ದ ಶೆಡ್ ತೆರವು ವಿಳಂಬ ಮಾಡಿದ ಹಿನ್ನೆಲೆ ಅಧಿಕಾರಿ ವಿರುದ್ಧ ಕೂಗಾಡಿ ಕುಬೇರ್ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ.